Good morning, my dear students. Welcome to the today's online class. Dear children, in the last class we were having more information about ಶಾಂತಿನಿಕೇತನ್. ಪ್ರೀತಿಯ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಶಾಂತಿನಿಕೇತನ್ ಬಗ್ಗೆ, ಆಶ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬಂದಿದ್ದೀವಿ. As we all learnt, Shantiniketan was founded by Rabindranath Tagore. The author C.F. Andrews, he is explaining his experience. He is sharing his experience in the Shantiniketan. ಮಕ್ಕಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಶಾಂತಿನಿಕೇತನ್ ಆಶ್ರಮವನ್ನು ಕಂಡುಹಿಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇಲ್ಲಿ ಲೇಖಕರಾದಂತಹ C.F. ಆಂಡ್ರ್ಯೂಸ್ ಅವರು ತಮ್ಮ ಅನುಭವವನ್ನು, ಆಶ್ರಮದಲ್ಲಿ ಕಳೆದಂತಹ ತಮ್ಮ ಅನುಭವವನ್ನು ಇಲ್ಲಿ ಹಂಚ್ಕೊಳ್ತಾ ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಇನ್ನಷ್ಟು ನೋಡೋಣ, ಏನು ಹಂಚ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಡಿಯರ್ ಚಿಲ್ಡ್ರನ್, in today's class we learn more experience of the author C.F. Andrews in this paragraph. Observe the fifth paragraph, children. When the morning work is over, the boys bath and go to their meal. About 2 o'clock in the afternoon, the classes begin again. See, when the morning work is over, the boys bath and go to their meal. See here, children, in the morning they were doing meditation and exercises, and in the assembly they used to sing their hymns. Hymns means prayers. ಅವರು ಏನು ಮಾಡ್ತಾಯಿದ್ರು, ಬೆಳಿಗ್ಗೆನೇ ಅವರು ಧ್ಯಾನವನ್ನು ಮಾಡಿಬಿಟ್ಟು ಮತ್ತು ಅವರು ತಮ್ಮ ಪ್ರಾರ್ಥನೆಗಳನ್ನು ಹೇಳಿಬಿಟ್ಟು ಏನು ಮಾಡ್ತಾಯಿದ್ರು, ಅವರ ದಿನವನ್ನು ಆರಂಭಿಸ್ತಾ ಇದ್ರು. ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್, ಆ ಕೆಲಸಗಳೆಲ್ಲ ಮುಗಿದ ನಂತರ ಏನು ಮಾಡಿದರು, ದ ಬಾಯ್ಸ್ ಬೇತ್ ಆ್ಯಂಡ್ ಗೋ ಟು ದೇರ್ ಮೀಲ್. ಅವರು ಸ್ನಾನವನ್ನು ಮಾಡಿಕೊಂಡು ಏನು ಮಾಡ್ತಾಯಿದ್ರು, ಊಟ ಮಾಡಲಿಕ್ಕೆ ಹೋಗ್ತಾಯಿದ್ರು. ಅಬೌಟ್ 2 o'clock in the afternoon. See, in the afternoon at 2 o'clock they used to have their meal. Then again the classes begin. After the meal the classes begin. ಅವರು ಊಟ ಮಾಡಿದ ನಂತರ 2 ಗಂಟೆಯ ನಂತರ ಮತ್ತೆ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದ್ವು. But the work is chiefly with the hands as well as with the mind. ಬೆಳಿಗ್ಗೆ ಎಲ್ಲ ಅವ್ರು ಏನು ಮಾಡ್ತಾಯಿದ್ರು, ಪಾಠವನ್ನು ಕಲಿತಾ ಇದ್ರು. ಆದರೆ ಮಧ್ಯಾಹ್ನ ಏನಾಗ್ತಾ ಇತ್ತು, ದ ವರ್ಕ್ ವಾಸ್ ವಿತ್ ದ ಹ್ಯಾಂಡ್ಸ್ ಆ್ಯಂಡ್ ಮೈಂಡ್. ಅಂದರೆ ಬುದ್ಧಿ, ಅವರ ಟ್ಯಾಲೆಂಟನ್ನು ಉಪಯೋಗಿಸ್ಬಿಟ್ಟು, ಅವರ ಬುದ್ಧಿಯನ್ನು ಉಪಯೋಗಿಸ್ಬಿಟ್ಟು ಕಲಿಕೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದರು. ಅದು ಏನಾಗ್ತಾ ಇತ್ತು, ಕೈ ಕಸೂತಿ ವರ್ಕ್ ಅಂಥೇಳಿ ಹೇಳ್ಬೋದು. ಹ್ಯಾಂಡಿ ವರ್ಕ್ ಮೀನ್ಸ್ ಕೈ ಕೆಲಸ. ಅದರಿಂದ ಕಲಿಕೆಯನ್ನು ಅವರು ಮಧ್ಯಾಹ್ನ ಕಲಿತಾ ಇದ್ದರು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್ ಆ್ಯಂಡ್ ದ ಬಾಯ್ಸ್ ಓನ್ ಸೂನ್ ಡಿಸ್ಕವರ್ಡ್. ಈ ಹ್ಯಾಂಡಿ ವರ್ಕಿಂದ, ಕೈ ಕೆಲಸದಿಂದ ಏನಾಗ್ತಾ ಇತ್ತು, ಮಕ್ಕಳ ಟ್ಯಾಲೆಂಟು ಹೊರಗಡೆ ಬರ್ತಾಯಿತ್ತು. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವ ಫೀಲ್ಡಲ್ಲಿ ಅವರಿಗೆ ಆಸಕ್ತಿ ಇದೆ ಅನ್ನೋದು ಈಸಿಯಾಗಿ ನಮಗೆ ಗೊತ್ತಾಗ್ತಾ ಇತ್ತು. ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್, ಅವರಿಗೆ ಯಾವುದರಲ್ಲಿ ಇಷ್ಟ ಇದೆ, ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಸಮ್ prefer carpentry, others prefer mechanical work, others enjoy spinning and weaving, others become skilled draftsmen or painters, others are musicians. ನೋಡಿ, ಮಕ್ಕಳಿಗೆ ಯಾವುದ್ಯಾವುದರಲ್ಲಿ ಆಸಕ್ತಿ ಇತ್ತು ಅಂತ. ಕೆಲವು ಮಕ್ಕಳಿಗೆ ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಕೆಲವು ಮಕ್ಕಳಿಗೆ ಈ ಮರದ ಕೆಲಸ ಅಂದರೆ ಕೆತ್ತನೆಯ ಕೆಲಸ, ಈ ಟೇಬಲ್ ಮಾಡೋದಿರ್ಬೋದು ಅಥವಾ ಯಾವುದಾದ್ರೂ
ಮರದಿಂದ ಕೆತ್ತನೆ, ಗೊಂಬೆ ಕೆತ್ತನೆ ಇರ್ಬೋದು. ದಟ್ ಈಸ್ ಕಾಲ್ಡ್ ಕಾರ್ಪೆಂಟ್ರಿ. ಎನಿ ಟೂಲ್ಸ್ ಮೇಡ್ ಔಟ್ ಆಫ್ ವುಡ್, ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಅದರ್ಸ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್. ಇನ್ನು ಕೆಲವು ಮಕ್ಕಳು ಯಾವುದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ರು? ಅವರು ಮೆಕ್ಯಾನಿಕಲ್ ವರ್ಕ್ ಅಂದರೆ ಮಿಷಿನರಿ ವರ್ಕ್, ರಿಪೇರಿ ಮಾಡೋದಿರ್ಬೋದು ಅಥವಾ ಏನಾದರೂ ಹೊಸ ಮಿಷಿನ್ ಕಂಡುಹಿಡಿಯೋದಿರ್ಬೋದು, ಅದರಲ್ಲಿ ಅವರು ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್. ಇನ್ನು ಕೆಲವು ಮಕ್ಕಳು ಯಾವುದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ರು? ಅವರು ಟೈಲರಿಂಗ್ ಅಂದರೆ ಹೊಲಿಯೋದಿರ್ಬೋದು, ಬಟ್ಟೆ ನೇಯೋದು, ಆ ಥರ ಅದರಲ್ಲಿ ಅವರು ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮ್ಯಾನ್ ಆರ್ ಪೇಂಟರ್ಸ್. ಇನ್ನು ಕೆಲವು ಮಕ್ಕಳು ಡ್ರಾಯಿಂಗ್ ಮಾಡೋದು ಅಥವಾ ಸ್ಕೆಚ್ ಹಾಕೋದು ಅಥವಾ ಪೇಂಟ್ ಮಾಡೋದು, ಅದರಲ್ಲೆಲ್ಲ ಅವರು ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ಇನ್ನು ಕೆಲವರು ಸಂಗೀತದಲ್ಲಿ ಇನ್ಸ್ಟ್ರೂಮೆಂಟ್ಸ್ ನುಡಿಸೋದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಸಿ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಈಸ್ ಓನ್ ಡಿಸೈರ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಆಸಕ್ತಿ, ಇಷ್ಟಗಳು ಇರುತ್ತೆ. ಅದನ್ನು ಅವರು ತಮ್ಮ ಕಲೆಯ ಮುಖಾಂತರ, ಟ್ಯಾಲೆಂಟ್ ಮೀನ್ಸ್ ಕಲೆ, ತಮ್ಮ ಕಲೆಯ ಮುಖಾಂತರ ಅವರು ಅದನ್ನು ಹೊರಗಡೆ ತೋರಿಸ್ತಾ ಇದ್ರು. ಶಾಂತಿನಿಕೇತನ್ ವಾಸ್ ಅ ಸ್ಟೇಜ್ ಟು ಎಕ್ಸ್ಪ್ರೆಸ್ ದೇರ್ talents. It is a very important opportunity. Shantiniketan Ashram was giving an opportunity. It was a very important stage for the students to express their talents. ಅವರು ಅಲ್ಲಿ ಮಕ್ಕಳು ತಮ್ಮ ಕಲಿಕೆಯನ್ನು, ತಮ್ಮ ಕಲೆಯನ್ನು ಅವರು ಹೊರಗಾಕಲಿಕ್ಕೆ ಅದು ಒಂದು ಉತ್ತಮ ಜಾಗವಾಗಿತ್ತು, ಉತ್ತಮ ಸ್ಥಾನವಾಗಿತ್ತು ಆಶ್ರಮ. See the next paragraph, children. 6th paragraph. There is very little book work in the afternoon. ಮಧ್ಯಾಹ್ನದ ಹೊತ್ತು ಪುಸ್ತಕಗಳಿಂದ ಕಲಿಸೋದು ತುಂಬಾ ಕಡಿಮೆ ಆಗಿತ್ತು. ಈ ರೀತಿ ಅವರ ಕಲೆಗೆ ಆಸಕ್ತಿ ಸಂಬಂಧಿರ್ತಕ್ಕಂತಹ ಕಲಿಕೆಯನ್ನು ಅಲ್ಲಿ ಹೇಳ್ಕೊಡ್ತಾ ಇದ್ರು. ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಹೇಳ್ತೀವಲ್ಲ ಮಕ್ಕಳೇ, ಆ ಥರ. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock. ನೋಡಿ ಮಕ್ಕಳೇ, ಶಾಲೆ ಯಾವಾಗ ಮುಗಿತಾ ಇತ್ತು? 4 ಗಂಟೆ ಅಷ್ಟೊತ್ತಿಗೆ ಶಾಲೆ ಕ್ಲೋಸ್ ಆಗ್ತಾ ಇತ್ತು. ಆ್ಯಂಡ್ ದೆನ್ ದೇರ್ ಈಸ್ ಅ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ನೋಡಿ ಮಕ್ಕಳೇ, ಏನಾಗ್ತಾಯಿತ್ತು? 4 ಗಂಟೆಗೆ ಶಾಲೆ ಮುಗಿತಾ ಇತ್ತಲ್ಲ, ಅಲ್ಲಿ ಏನಾಗ್ತಾಯಿತ್ತು? ಮಕ್ಕಳೆಲ್ಲ ತುಂಬ ಖುಷಿಯಿಂದ ಎಲ್ಲಿಗೆ ಓಡ್ತಾಯಿದ್ರು? ದೇ ವರ್ ರಶ್ ಟು ದ ಫೀಲ್ಡ್ಸ್. ನಾ ಮುಂದು ತಾ ಮುಂದು ಅಂಥೇಳಿ, ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್. ನಾನು ಫಸ್ಟ್ ಹೋಗಬೇಕು ಅಂಥೇಳಿ ಅವರು ಉತ್ಸಾಹದಿಂದ ಫೀಲ್ಡ್ಗೆ, ಕ್ಯಾಂಪಸ್ಸಿಗೆ ಓಡ್ತಾಯಿದ್ರು. ಏನಕ್ಕೆ ಓಡ್ತಾಯಿದ್ರು ಮಕ್ಕಳೇ? ಟು ಪ್ಲೇ ಫುಟ್ಬಾಲ್ ಆಟನ ಆಡೋದಕ್ಕೆ ಅವರು ಫೀಲ್ಡ್ಗೆ ಓಡಿ ಬರ್ತಾಯಿದ್ರು. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ನೋಡಿ, ಅಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ? ಅವರು ಶಾಂತಿನಿಕೇತನ ನಮ್ಮದು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಹೆಮ್ಮೆಯಿಂದ. ನಮ್ಮ ಶಾಂತಿನಿಕೇತನ ಏನಾಗಿತ್ತು? ಎಲ್ಲ ರೀತಿಯಿಂದನೂ ಫೇಮಸ್ ಆಗಿತ್ತು, ಸ್ಪೋರ್ಟ್ಸು ಮತ್ತು ಗೇಮ್ಸಲ್ಲಿ. ಸಿ, ದಿಸ್ ಶಾಂತಿನಿಕೇತನ್ ಆಶ್ರಮ್ ಈಸ್ giving all-round development for the children. It may be in sports, it may be in their talents, it may be book work, it may be in yoga, meditation. Like this, all-round development of the children, Shantiniketan used to give. It was the main aim of Shantiniketan. Now, we'll move on to the 7th paragraph, children. In the evening at sunset, they return from the fields and sit down once more for a short time to meditate in silence. ನೋಡಿ ಮಕ್ಕಳ, ಈ ಥರ ಬೆಳಿಗ್ಗೆಯ ಕೆಲಸಗಳು ಮತ್ತು ಮಧ್ಯಾಹ್ನದ ಕೆಲಸಗಳೆಲ್ಲ ಮುಗಿದ ನಂತರ ಏನು ಮಾಡ್ತಾಯಿದ್ರು? ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್, ಸೂರ್ಯ ಮುಳುಗೋದಕ್ಕೂ ಮುಂಚೆ ಸಾಯಂಕಾಲ ಏನು ಮಾಡ್ತಾಯಿದ್ರು? ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಆ್ಯಂಡ್ sit down they once more for a short time to meditate in silence. ಅವರೆಲ್ಲ ಮತ್ತೆ ಫೀಲ್ಡ್ಸಲ್ಲಿ
ಏನು ಮಾಡ್ತಾಯಿದ್ರು, ಮತ್ತೆ ಬಂದ್ಬಿಟ್ಟು ಕೂತ್ಕೊಳ್ತಾ ಇದ್ರು. ಏನಕ್ಕೋಸ್ಕರ? ಮೆಡಿಟೇಟ್, ಧ್ಯಾನ ಮಾಡೋದಕ್ಕೋಸ್ಕರ. ಇನ್ ಸೈಲೆನ್ಸ್, ಆ ಶಾಂತವಾದ ವಾತಾವರಣದಲ್ಲಿ ಮತ್ತೆ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು ಸ್ವಲ್ಪ ಕಾಲ. I hope you all have understood these paragraphs, children. Now we will move on to the 8th paragraph. As night comes, fairy tales are told, short dramas are recited. See, as night comes, ರಾತ್ರಿ ಆಗ್ತಾ ಇದ್ದಾಗೆ ಏನಾಗ್ತಾ ಇತ್ತು, ಎಲ್ಲ ಮಕ್ಕಳಿಗಂದರೆ ಕಥೆಗಳು ಇಷ್ಟ. ಚಿಲ್ಡ್ರನ್ ಲವ್ ಮೆನಿ ಸ್ಟೋರೀಸ್, ಮಾರಲ್ ಸ್ಟೋರೀಸ್, ಫೇರಿ ಟೇಲ್ಸ್ ಅಲ್ವಾ, ನಿಮಗೂ ಎಲ್ಲ ಇಷ್ಟ ಇರ್ಬೋದು. ಅದೇ ರೀತಿ ಅಲ್ಲಿ ಮಕ್ಕಳು ಕೂಡ ಏನು ಕೇಳ್ತಾ ಇದ್ರು, ಫೇರಿ ಟೇಲ್ಸ್ ಅಂದರೆ ಕಥೆಗಳನ್ನು ಅವರು ಕೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಅಲ್ಲಿ ಅವರು ಅವರಿಗೇನು ಹೇಳ್ಕೊಡ್ತಾ ಇದ್ರು, ಸಣ್ಣ ಸಣ್ಣ ನಾಟಕಗಳು, ಶಾರ್ಟ್ ಡ್ರಾಮಾಸ್, ನಾಟಕಗಳನ್ನು ಅವರಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ಪಾತ್ರಗಳನ್ನು ಕೊಟ್ಬಿಟ್ಟು, ನಾಟಕದ ಒಂದೊಂದು ಪಾತ್ರಗಳನ್ನು ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಅವರಿಗೆ ಸ್ಟೇಜ್ ಫಿಯರ್ನ ಹೋಗಿಸ್ತಾ ಇದ್ರು. ದೇ ಯೂಸ್ ಟು ಡ್ರಾಮಾಸ್ ರೋಲ್, ದೇ ಯೂಸ್ ಟು ಗಿವ್ ಮೆನಿ ರೋಲ್ಸ್ ಇನ್ ದ ಡ್ರಾಮಾಸ್ ಆ್ಯಂಡ್ ದೇ ಯೂಸ್ ಟು ರಿಸೈಟ್ ದೆಮ್, ದೇ ಯೂಸ್ ಟು ಲರ್ನ್ ಡ್ರಾಮಾಸ್. ನಾಟಕಗಳನ್ನು ಅವರು ಹೇಗೆ ಮಾಡೋದು ಅಂತ ಕಲಿತಾ ಇದ್ರು. ಅವರ್ ಗುರುದೇವಾಸ್ ಸಾಂಗ್ಸ್ ಆರ್ ಸಂಗ್. ನೋಡಿ, ಅವರ ಗುರುದೇವ ಅಂದರೆ ಟೀಚರ್ ಅಂತ ಏನು ಹೇಳ್ತೀವಲ್ಲ, ಗುರುದೇವ ಸಾಂಗ್ಸ್, ಅವರ ಹಾಡುಗಳನ್ನು ಅವರಲ್ಲಿ ಹಾಡ್ತಾ ಇದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್, ಅಲ್ಲಿ ಡಿಫ್ರೆಂಟ್ ಸ್ಕೂಲ್ ಅಂದರೆ ಬೇರೆ ಬೇರೆ ಶಾಲೆಯಿಂದ ಕೂಡ ಅಲ್ಲಿ ಮಕ್ಕಳು ಬರ್ತಾ ಇದ್ರು, ಅಲ್ಲಿಯ ಕಲಿಕೆಯನ್ನು ಕಲಿತಾ ಇದ್ರು ಒಟ್ಟಿಗೆ. ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. See the last paragraph, 9th paragraph. By 9 o'clock all are glad to retire to rest. ನೋಡಿ, 9 ಗಂಟೆ ಅನ್ನೋಷ್ಟೊತ್ತಿಗೆ ಅವರು ಏನು ಮಾಡ್ತಾಯಿದ್ರು, ಎಲ್ಲರೂ ಖುಷಿಯಾಗಿ ಹೋಗ್ಬಿಟ್ಟು ಮಲ್ಕೊಳ್ತಾ ಇದ್ರು. ರಿಟೈರ್ ಟು ರೆಸ್ಟ್ ಅಂದರೆ ಅವರ ಕೆಲಸದಿಂದ ರಿಟೈರ್ಮೆಂಟ್ ತೊಗೊಂಡವರು ರೆಸ್ಟ್ ಮಾಡ್ತಾಯಿದ್ರು, ಮಲಗ್ತಾಯಿದ್ರು. See, they are sleeping very early at 9 o'clock because they used to get up early in the morning at 4 or 5 o'clock, isn't it? Early to bed and early to rise. ಬೇಗ ಮಲ್ಕೊಂಡು ಬೇಗ ಎದ್ದೇಳೋದು ಮೊದಲನೆಯ ಗುಡ್ ಹ್ಯಾಬಿಟ್. And again the choristers around the ashram singing their last evening hymn. See, ಆ ಟೈಮಲ್ಲಿ ಮತ್ತೆ ಏನು ಮಾಡ್ತಾಯಿದ್ರು, choristers. I told you children, choristers means a group of people who sing their prayers. ಭಕ್ತಿಗೀತೆಗಳನ್ನು ಹಾಡ್ಕೊಂಡವರು ಮತ್ತೆ ಏನು ಮಾಡ್ತಾಯಿದ್ರು, ಆಶ್ರಮದ ಸುತ್ತ ಅವರು ಹಾಡಿಕೊಂಡು ಬರ್ತಾಯಿದ್ರು. ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಪ್ರೇಯರ್, ಸಂಜೆಯ ಕೊನೆಯ ಪ್ರಾರ್ಥನೆಯನ್ನು ಅವರು ಅಲ್ಲಿ ಮಾಡ್ತಾಯಿದ್ರು. ದೇರ್ ಕ್ಯಾನ್ ಬಿ ನೋ ಕ್ವೆಶ್ಚನ್ ದ ಲೈಫ್ ಆಫ್ ಅವರ್ ಬಾಯ್ಸ್. ನೋಡಿ, ಅಲ್ಲಿ ಶಾಂತಿನಿಕೇತನ ಆಶ್ರಮದ ಮಕ್ಕಳಿಗೆ ಏನಾಗಿತ್ತು, ಅವಕಾಶಗಳಿತ್ತು, ಖುಷಿಯಾಗಿ ಅವರ ಬಾಲ್ಯನ ಕಳೆಯೋದಕ್ಕೆ ಅಲ್ಲಿ ಎಲ್ಲ ಥರ ಅವಕಾಶ ಇತ್ತು. ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ನೋಡಿ, ಅವ್ರ ಮುಖಾನ ನೋಡ್ತಾ ಇದ್ದಾಗೆ ಹೇಳ್ಬೋದು ಅವ್ರು ಎಷ್ಟು ಖುಷಿಯಾಗಿ, ಅವರು ಎಂಜಾಯ್ ಆಗಿ ವಿತ್ ಫ್ರೀಡಮ್, ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಅವರಲ್ಲಿ ಕಲಿಕೆಯನ್ನು ಕಲಿತಾ ಇದ್ರು. ದೇ ಯೂಸ್ ಟು ಲರ್ನ್ ವಿತ್ ಫ್ರೀಡಮ್. There were no restrictions at all. They were learning with joy and enjoyment. ನೋಡಿ, ಖುಷಿಯಿಂದ ಕಲಿಯೋದು ಹೆಚ್ಚಿನದಾಗಿ ಪ್ರಭಾವವನ್ನು ಬೀರುತ್ತೆ. ಅದೇ ನಾವು ಸ್ಟ್ರಿಕ್ಟ್ ಮಾಡಿ ರಿಸ್ಟ್ರಿಕ್ಷನ್ಸ್ ಮಾಡೋದ್ರಿಂದ ಅಲ್ಲಿ ಯಾವ ಕಲಿಕೆಗೂ ಜಾಗ ಇರೋದಿಲ್ಲ. ಸೊ children should learn with freeness. There is no freer life in India than the life of our children at ಶಾಂತಿನಿಕೇತನ್. ನೋಡಿ, ಇಡೀ ಇಂಡಿಯಾದಲ್ಲಿ, ಇಡೀ ಭಾರತದಲ್ಲಿ ಶಾಂತಿನಿಕೇತನ್ ಬಿಟ್ಟರೆ ಮತ್ತಿನ್ಯಾವ ಜಾಗನೂ ಇಲ್ಲ. ಅಷ್ಟು ಖುಷಿಯಾಗಿ ನಾವು ಶಾಂತಿನಿಕೇತನಲ್ಲಿ ಲೈಫನ್ನು ಕಳಿಬಹುದು. ಅಲ್ಲಿ ಸಮಾಧಾನ, ಖುಷಿ ಸಿಗುತ್ತೆ ಅಂಥೇಳಿ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. See children, this is a
day that author C.F. Andrews spent with the ಶಾಂತಿನಿಕೇತನ್ ಶಾಂತಿನಿಕೇತನ್ ಆಶ್ರಮದಲ್ಲಿ ಈ ಲೇಖಕರಾದಂತಹ C.F. ಆಂಡ್ರ್ಯೂಸ್ ಅವರು ಮಕ್ಕಳ ಜೊತೆ ಆಶ್ರಮದ ಮಕ್ಕಳ ಜೊತೆ ಕಳೆದ ಒಂದು ಅನುಭವವನ್ನು ಈ ಪಾಠದ ಮುಖಾಂತರ ಹಂಚಿಕೊಂಡಿದ್ದಾರೆ. I hope you all have understood this lesson, children. We'll meet in the next class. Thank you, children.